ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಕಟೋರಿ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋ ನೋಡೋಣ. ತುಂಬಾ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರು ಕಟೋರಿ ಬ್ಲೌಸ್ ಕಟಿಂಗ್ ಅನ್ನ ಹೇಳ್ಕೊಡಿ ಅಂತ ಹೇಳಿ. ನನಗೆ ನೋಡಿ ತುಂಬಾ ಜನ ನೋಡಲ್ಲ ವಿಡಿಯೋಸ್, ಹಾಗಾಗಿ ನಾನು ಇಂಟ್ರೆಸ್ಟ್ ಕಡಿಮೆ ಜನಕ್ಕೆ ಇರೋದಕ್ಕೋಸ್ಕರ ವಿಡಿಯೋ ಮಾಡಲ್ಲ ಅಷ್ಟೇ. ನಾನು ಇವತ್ತು ನಿಮ್ಗೆ ಒಂದು 38 ಚೆಸ್ಟ್ ಮೆಜರ್ಮೆಂಟ್ ಇಂದು ಕಟೋರಿ ಬ್ಲೌಸ್ ಅನ್ನ ನಾನು ನಿಮ್ಗೆ ಇವತ್ತು ಡೈರೆಕ್ಟ್ ಆಗಿ ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಬಾಡಿ ಮೆಜರ್ಮೆಂಟ್ ತಗೊಂಡಿದ್ದೀನಿ, ಯಾವ ರೀತಿ ತಗೊಂಡಿದ್ದೀನಿ ಅನ್ನೋ ಕೂಡ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡೋಣ. ಸ್ನೇಹಿತರೆ, ಮೊದಲಿಗೆ ನೋಡಿ ಮೆಜರ್ಮೆಂಟ್ ನಾನು 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಲೆಂತ್ ಬಂದು 14 ಇಂಚು, ವೇಸ್ಟ್ ಬಂದು 30 ಇಂಚು, ಶೋಲ್ಡರ್ ಬಂದು ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ಫುಲ್ ಶೋಲ್ಡರ್ ಮೆಜರ್ಮೆಂಟ್ ತಗೊಂಡಿರ್ತೀವಿ. 15 ಇಂಚು ಶೋಲ್ಡರ್ ಇದೆ. ಆರ್ಮೋಲ್ ಬಂದು 16 ಇಂಚ್ ಇದೆ. ಹಾಗೆ ನಾವು ಫಸ್ಟ್ ಡಾಟ್ ಪಾಯಿಂಟ್ ಬಂದು 10 ಇಂಚು, ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 12.5 ಇಂಚು. ನಾವು ಇದನ್ನ ಮೆಜರ್ಮೆಂಟ್ ತಗೋಬೇಕು. ಅಳತೆ ಬ್ಲೌಸ್ ಅಲ್ಲಿ ಹೆಂಗೆ ಅಳತೆ ಮೆಜರ್ಮೆಂಟ್ ತಗೊಂತೀವಲ್ಲ ಬಾಡಿ ಮೆಜರ್ಮೆಂಟ್, ಅದನ್ನ ಕಂಪಲ್ಸರಿ ತಗೋಬೇಕಾಗುತ್ತೆ. ಹಾಗೆ ಫ್ರಂಟ್ ನೆಕ್ ಡೀಪ್ ಬಂದು 6.5 ಇಂಚು, ಬ್ಯಾಕ್ ನೆಕ್ ಡೀಪ್ ಬಂದು 10 ಇಂಚ್ ಇದೆ. ಹಾಗೆ ಸ್ಲೀವ್ ಲೆಂತ್ ಬಂದು 10 ಇಂಚು, ಫಿಟ್ಟಿಂಗ್ ಬಂದು 11 ಇಂಚು. ನೋಡಿ, ಈ ಮೆಜರ್ಮೆಂಟ್ ಗೆ ನಾನು ಇವತ್ತು ನಿಮಗೆ ಕಟೋರಿ ಬ್ಲೌಸ್ ಅನ್ನ ಯಾವ ರೀತಿ ಕಟ್ ಮಾಡೋದು ತೋರಿಸ್ತೀನಿ. ನಾವು ಮೊದಲಿಗೆ ಬಂದು ಬ್ಯಾಕ್ ಪಾರ್ಟ್ ಅನ್ನ ಡೈರೆಕ್ಟ್ ನಾನು ಲೈನಿಂಗ್ ಅಲ್ಲಿ ಕಟ್ ಮಾಡ್ಕೊಂತೀನಿ. ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳಿಕ್ಕೆ ನೋಡಿ ನಮಗೆ ಪೇಪರ್ ಬೇಕು, ಹಾಗಾಗಿ ನಾನು ಎಕ್ಸ್ಟ್ರಾ ಒಂದು ಪೇಪರ್ ಕೂಡ ತಗೊಂಡಿದ್ದೀನಿ. ಮೊದಲಿಗೆ ನಾವು ಬ್ಯಾಕ್ ಪಾರ್ಟ್ ಅನ್ನ ಈ ಲೈನಿಂಗ್ ಬಟ್ಟೆಯಲ್ಲೇ ಕಟ್ ಮಾಡೋಣ. ಓಕೆ, ಈ ಮೆಜರ್ಮೆಂಟ್ ಗೆ ನಾನು ಇವಾಗ ಯಾವ ರೀತಿ ಕಟ್ ಮಾಡೋಣ ಅಂತ ತೋರಿಸ್ತೀನಿ. ಹಾಗೆ ಇದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಇವಾಗ ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟ್ಗೋಸ್ಕರ ನಾನು ಪೇಪರ್ ಅನ್ನ ತೆಗೆದಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಮೆಜರ್ಮೆಂಟ್ ಇಲ್ಲಿದೆ. 14 ಇಂಚು ನಮಗೆ ಟೋಟಲ್ ಉದ್ದ. ನೋಡಿ, ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ ನಾನು 1/2 ಇಂಚು ಒಂದು ಮಾರ್ಜಿನ್ಗೆ ಒಂದು ಲೈನ್ ಹಾಕ್ತೀನಿ. ನೀವು ಏನಾದ್ರೂ ಸಾದಾ ಬ್ಲೌಸ್ ಹೊಲಿತೀವಿ ಅಂದ್ರೆ ಕೂಡ ಹೊಲಿಬಹುದು. ಅದಕ್ಕೆ ನೀವು ಎಕ್ಸ್ಟ್ರಾ ಇಲ್ಲಿ ಬ್ಯಾಕ್ ಸೈಡ್ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ಕೊಡ್ಬೇಕಾಗುತ್ತೆ. ನೋಡಿ, 14 ಇಂಚು ಪ್ಲಸ್ 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್, ಟೋಟಲ್ ನಾನು 14.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಟೋಟಲ್ ನೀವೇನಿಲ್ಲ, ಬ್ಯಾಕ್ ಪಾರ್ಟಿಗೆ 1 ಇಂಚ್ ಆಡ್ ಮಾಡಿ ಟೋಟಲ್ ಮಾರ್ಕ್ ಮಾಡ್ಕೊಳ್ಳಿ. ನೀವು 14 ಇದೆ, 15ಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನೋಡಿ, ಬ್ಯಾಕ್ ನೆಕ್ ಡೀಪ್ ಮೇಲೆ ನಮ್ಗೆ ಶೋಲ್ಡರ್ ಮೆಜರ್ಮೆಂಟ್ ಅನ್ನು ತಗೋಬೇಕಾಗುತ್ತೆ ನಾವು. ನೋಡಿ, ಫುಲ್ ಶೋಲ್ಡರ್ ಬಂದು 7.5, 15 ಇದೆ, 15 ಅರ್ಧ ಬಂದು 7.5 ಬರುತ್ತೆ. ನೋಡಿ, 7.5ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನಮ್ಗೆ ಶೋಲ್ಡರ್ನ ಫುಲ್ ಶೋಲ್ಡರ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಯಾವ ರೀತಿ ಕಡಿಮೆ ಮಾಡೋದಂದ್ರೆ ನೋಡಿ, ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಬ್ಯಾಕ್ ನೆಕ್ ಡೀಪ್ ಬಂದು 10 ಇಂಚು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೆಜರ್ಮೆಂಟ್ ತಗೋಬೇಕಾದ್ರೆ 10 ಇಂಚ್ ತಗೊಂಡಿದ್ದೀನಿ. ನೋಡಿ, 10.5 ಇಂಚಿಗೆ ಮಾರ್ಜಿನ್ ಬಿಟ್ಟು 10.5 ಇಂಚ್ ಮಾರ್ಕ್ ಮಾಡ್ಕೊಂತೀನಿ ಬ್ಯಾಕ್ ನೆಕ್ ಲೆಂತ್ ಅನ್ನ. ಇದ್ರ ಮೇಲೆ ಡಿಪೆಂಡ್ ಆಗಿ ನಾನು ಶೋಲ್ಡರ್ 2 ಇಂಚು ಕಮ್ಮಿ ಮಾಡ್ತೀನಿ ಇದಕ್ಕೆ. ನೋಡಿ, ಫುಲ್ ಶೋಲ್ಡರ್ 15 ಇದೆ, ಇದರಲ್ಲಿ 2 ಇಂಚು ನಾವು ಕಡಿಮೆ ಮಾಡಿದ್ರೆ ನಮಗೆ 15 ಅಂದ್ರೆ 7.5 ಬರುತ್ತೆ. ನೋಡಿ, 7.5 ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನ 7.5ಗೆ 2 ಇಂಚ್ ಕಮ್ಮಿ ಮಾಡಿದ್ರೆ ನಮಗೆ ಇನ್ನೆಷ್ಟು ಉಳಿಯುತ್ತೆ? 5.5 ಇಂಚ್ ಉಳಿಯುತ್ತೆ. ನಾನು ಇದಕ್ಕೆ 5.5 ಇಂಚು ಆರ್ಮೋಲ್ ಶೋಲ್ಡರ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ಕೂಡ ಅಷ್ಟೇ 5.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ. ಓಕೆ, ಇವಾಗ ಬಂದು ನಾನು ನೆಕ್ ವಿಡ್ತ್ ಅನ್ನ ಬಂದು ನಾನು 2.25 ಇಂಚ್ ಇಡ್ತಾ ಇದ್ದೀನಿ ಇದಕ್ಕೆ. ನೋಡಿ, ನಮಗೆ 3 ಇಂಚು ನೆಕ್ ವಿಡ್ತ್ ಬೇಕು, ಹಾಗಾಗಿ ನಾನು 2.25 ಇಂಚು ನೆಕ್ ವಿಡ್ತ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಹಾಗೆ ನನಗೆ ತುಂಬಾ ಜನ ಏನ್ ಕೇಳ್ತಾ ಇದ್ರು, ನೋಡಿ 3 ಇಂಚ್ ಇಡ್ದಿ, ಇಲ್ಲಿ 2.25 ಇದೆ, ಇಲ್ಲಿ 3.5 ಇಂಚ್ ಇಡ್ತೀನಿ, ಕೆಳಗಡೆ ಯಾಕೆ ಜಾಸ್ತಿ ಇಡ್ಬೇಕು ಅಂತ ಒಬ್ರು ಕಮೆಂಟ್ ಮಾಡಿದ್ರು. ನೋಡಿ, ಕೆಳಗಡೆ ಅಗಲ ಜಾಸ್ತಿ ತಗೊಂಡಷ್ಟು ನಮ್ಗೆ ಸೇಪು ಬಹಳ ನೀಟಾಗಿ ಬರುತ್ತೆ, ಹಾಗಾಗಿ ನಾವು ಕೆಳಗಡೆ ಜಾಸ್ತಿ ತಗೋಬೇಕು ಡೆಪ್ತ್ ಅನ್ನ. ನೋಡಿ, ಇದಕ್ಕೆ ನೀವು ನಿಮ್ಗೆ ಆಪ್ಷನಲ್ ನೀವು ಯಾವ ರೀತಿ ಬೇಕಾದ್ರೂ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಇದಕ್ಕೆ ನಾನು ಈ ರೀತಿ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನಮ್ಗೆ ಆರ್ಮೋಲ್ ಎಷ್ಟು ಬೇಕು, ಆರ್ಮೋಲ್ ಡೌನಿಂಗ್ ಬಂದು ನಮ್ಗೆ ನೋಡಿ, ಆರ್ಮೋಲ್ ಡೌನಿಂಗ್ ಆಯ್ತು. ನಮ್ಗೆ ಟೋಟಲ್ ಆರ್ಮೋಲ್ ಇರೋದು ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದು 16 ಇಂಚ್ ಇದೆ. ಓಕೆ, 16 ಇಂಚ್ ಇದೆ. ನಾವು ಇವಾಗ ಆರ್ಮೋಲ್ ಡೌನಿಂಗ್ ಅನ್ನ 5.25 ಇಂಚ್ ಇಡ್ತೀನಿ. ಈ ಮೆಜರ್ಮೆಂಟ್ ಗೆ ನನಗೆ 5.25 ಇಂಚು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ನೋಡಿ, ಹಂಗೆ ನಿಮ್ಗೆ ಒಂದು ಸ್ಯಾಂಪಲ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ನಮಗೆ ಟೋಟಲ್ ಬೇಕಾಗಿರೋದು ಆರ್ಮೋಲ್ ರೌಂಡಿಂಗ್ ಬಂದು 16 ಇಂಚು ಬರ್ಬೇಕು ನಮಗೆ ಟೋಟಲ್. ಓಕೆ, ನೋಡೋಣ ಇವಾಗ ಬರುತ್ತೆ ಇಲ್ಲ ಅಂತ ಹೇಳಿ. ಅದಕ್ಕಂತೂ ಮುಂಚೆ ನಾವು ಈ ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೋಬೇಕಾದ್ರೆ ಚೆಸ್ಟ್ ಹಾಗೆ ವೇಸ್ಟ್ ಅನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಚೆಸ್ಟ್ ಎಷ್ಟಿದೆ? 38 ಇದೆ. 38 ಅನ್ನ 4ರಿಂದ ಡಿವೈಡ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 9.5 ಬರುತ್ತೆ. 9.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಸೊಂಟದ ಅಳತೆ ಎಷ್ಟಿದೆ? 30 ಇದೆ.
ಸೊಂಟದ ಅಳತೆ ಬಂದು 30 ಇದೆ. 30ರ 4ರಿಂದ ಡಿವೈಡ್ ಮಾಡಿದ್ರೆ ನಮಗೆ 7.5 ಇಂಚ್ ಬರುತ್ತೆ, ಪ್ಲಸ್ 1 ಇಂಚು ಡಾಟ್ಗೋಸ್ಕರ ಅಲ್ಲಿಗೆ 8.5 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಕೆಳಗಡೆ ಡಾಟ್ಗೂ ಕೂಡ ನಾನು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ. ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಕೂಡ 1.25 ಇಂಚ್ ಇಡ್ತೀನಿ. ಓಕೆ, ನಾವಿವಾಗ ಚೆಕ್ ಮಾಡೋಣ. 16 ಇಂಚು ನಮಗೆ ಆರ್ಮೋಲು ರೆಡಿ ಬೇಕು. ನೋಡಿ ಇಲ್ಲಿ 1/2 ಇಂಚು ನಾನು ಶೋಲ್ಡರ್ ಮಾರ್ಜಿನ್ ಬಿಡ್ತಾ ಇದ್ದೀನಿ. ನಿಮಗೆ ಒಂದು ಅಂದಾಜಲ್ಲಿ ಗೊತ್ತಾಗುತ್ತೆ ಮಾರ್ಕ್ ಮಾಡ್ಕೊಂಡ್ರೆ. ನಾನು ಇದನ್ನ 5.25 ಇಂಚ್ ಇಟ್ಟಿದ್ದೀನಿ ಆರ್ಮೋಲ್ ಡೌನಿಂಗ್ ಅನ್ನ. ನಮಗೆ ಈಗ ಬರುತ್ತೆ ಇಲ್ಲ ಅಂತ ಗೊತ್ತಾಗದಂಗೆ, ಹಂಗಾಗಿ ನಾನು ಎಕ್ಸಾಕ್ಟ್ ಆಗಿ ಇಟ್ಟಿಲ್ಲ. ನೋಡೋಣ, ಕಡಿಮೆ ಬಂದ್ರೆ ಕೆಳಗಡೆ ಮತ್ತೆ ತಗೋಬೇಕಾಗುತ್ತೆ. ಹಾಗಾಗಿ ನೋಡಿ ಈ ರೀತಿ ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ 1 ಪಾಯಿಂಟ್ ಕಡಿಮೆ ಬರ್ತಿದೆ. ಒಂದು ನೂಲು ಕೆಳಕ್ಕೆ ಡೌನ್ ಮಾಡ್ಕೊಂಡು ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಅಂದ್ರೆ ಇದರಿಂದ ನಿಮಗೆ ಒಂದು ಅರ್ಥ ಆಗ್ಬೇಕು. ನೋಡಿ ಇದರಿಂದ ಒಂದು ಅರ್ಥ ಆಗ್ಬೇಕು ನಿಮಗೆ. 38 ಚೆಸ್ಟ್ ಮೆಜರ್ಮೆಂಟ್ ಇದೆ, 30 ವೇಸ್ಟ್ ಮೆಜರ್ಮೆಂಟ್ ಇದೆ, ಶೋಲ್ಡರ್ ಬಂದು 15 ಫುಲ್ ಶೋಲ್ಡರ್ ಇದೆ. ನಮಗೆ ಫುಲ್ ಲೆಸ್ ಶೋಲ್ಡರ್ನ ಲೆಸ್ ಮಾಡಿದಾಗ ನಾವು 5.5 ಇಂಚು ಶೋಲ್ಡರ್ ಇಟ್ಟಿದ್ದೀವಿ. ಈ ಮೆಜರ್ಮೆಂಟ್ ಗೆ ನಾವು 38ಗೆ ಈ ಮೆಜರ್ಮೆಂಟ್ ಅನ್ನು ನಾವು ಒಂದು ಚಾರ್ಟ್ ಆಗಿ ಬರ್ಕೋಬಹುದು. ಓಕೆ, ಇಲ್ಲಿ ಕಾರ್ನರ್ ಸೈಡ್ ಅಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ನಾನಿಲ್ಲಿ 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಇದು ಸೇಪ್ಗೋಸ್ಕರ. ಹಾಗೆ ಈ ಸೇಪ್ ಅನ್ನು ಎಲ್ಲಿಂದ ತೆಗಿಬೇಕಂದ್ರೆ ಇವೆರಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 5 ಇಂಚ್ ಇದೆ, 2.5ಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ತರ ಸ್ಕೇಲ್ ಇದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ ಈ ರೀತಿ ಬರಬೇಕು. ಹಾಗೆ ಇಲ್ಲಿ ಒಂದು 1/4 ಇಂಚು ಡೌನ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ ಇದು ನಮಗೆ ಆರ್ಮೋಲ್ ಡೌನಿಂಗ್ ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡಿದೀವಿ. ಇವಾಗ ಬಂದು ಒಂದ್ಸರಿ ಚೆಕ್ ಮಾಡೋಣ. ನೋಡಿ ನಿಧಾನ ಆದ್ರೂ ಪರವಾಗಿಲ್ಲ, ನೀವು ನೋಡ್ಬೇಕಾಗುತ್ತೆ ತಾಳ್ಮೆಯಿಂದ. ನೋಡಿ 8 ಇಂಚು ಕರೆಕ್ಟ್ ಆಗಿ ಬರ್ತಿದ್ಯಾ? ಅಂದ್ರೆ 16 ಇಂಚು ಆರ್ಮೋಲ್ ಇದೆ. ಓಕೆ, 16 ಇಂಚ್ ಆರ್ಮೋಲ್ ಕರೆಕ್ಟ್ ಆಗಿ ಬರ್ತಿದೆ. ಅಂದ್ರೆ 5.25 ಇಟ್ಟರೆ ಸಾಕು ನೀವು 38 ಸೈಜಿಗೆ. ನೋಡಿ ಇವಾಗ ನಾನು ಇದನ್ನ ಕಟ್ ಮಾಡ್ತಿದ್ದೀನಿ. ನೋಡಿ ಇಲ್ಲಿ ಕೂಡ ನಾನು ನೆಕ್ ವಿಡ್ತ್ಗೆ ನ್ಯಾಚ್ ಹಾಕಂತೀನಿ, ಕಟ್ ಮಾಡಲ್ಲ. ಯಾಕಂದ್ರೆ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಏನಾದ್ರು ಚೇಂಜ್ ಮಾಡಬೇಕು ಅಂದ್ರೆ ಮಾಡ್ಕೋಬೇಕಾಗತ್ತೆ. ನೋಡಿ ನಮಗೆ ಡಾಟ್ ಬಂದು ಇಲ್ಲಿ ಬರುತ್ತೆ, ಎರಡು ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ಡಾಟ್ ಅನ್ನ ನಾವು 1 ಇಂಚ್ ಬಿಡಿದ್ವಿ, 1 ಇಂಚನ್ನ ಹಿಡಿಬೇಕಾಗತ್ತೆ. ಇವಾಗ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡ. ನಮಗಿರೋದೇ ಮೇನು ಫ್ರಂಟ್ ಪಾರ್ಟ್. ಓಕೆ, ನಮಗೆ ಮಾಮೂಲಿ ಬ್ಯಾಕ್ ಪಾರ್ಟ್ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ತುಂಬಾ ಸುಲಭ ಇರುತ್ತೆ. ಬಟ್ ಇದನ್ನ ನಾವು ಕಟೋರಿ ಬ್ಲೌಸ್ ಕಟ್ ಮಾಡೋದ್ರಿಂದ ನಾವು ಲೈನಿಂಗ್ ಅಲ್ಲಿ ಕಟ್ ಮಾಡಕ್ ಬರಲ್ಲ. ಹಾಗಾಗಿ ನಾವು ಇವಾಗ ಪೇಪರ್ ಅಲ್ಲಿ ಕಟ್ ಮಾಡೋಣ ಫ್ರಂಟ್ ಪಾರ್ಟ್ ಅನ್ನು. ನೋಡಿ ಸ್ನೇಹಿತರೆ, ಇವಾಗ ನಾವು ಬ್ಯಾಕ್ ಪಾರ್ಟ್ ಏನ್ ಕಟ್ ಮಾಡಿದೀವಿ ಇದನ್ನ ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡೋಣ. ನೋಡಿ ಈ ರೀತಿ ಇಟ್ಟು ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಇಷ್ಟೇ ತಗೊಂಡ್ರೆ ಸಾಕು ನಿಮ್ಗೆ. ಕೆಳಗಡೆ ಕೂಡ 1/2 ಇಂಚ್ ಮಾರ್ಜಿನ್ ನೋಡಿ ಕಟ್ ಮಾಡಿಬಿಡ್ತೀನಿ ನಾನು. ಕರೆಕ್ಟ್ ಆಗಿ ಎಷ್ಟು ಬೇಕು ಅಷ್ಟಕ್ಕೆ, ಬ್ಯಾಕ್ ಪಾರ್ಟ್ ಎಷ್ಟಿದೆಯೋ ಅಷ್ಟು ಕಟ್ ಮಾಡ್ಕೊಂಬಿಡಿ. ನೋಡಿ ಈ ರೀತಿ. ಹಾಗೆ ಇಲ್ಲಿಗೆ ನಾವು ನೆಕ್ ವಿಡ್ತ್ಗೆ ನ್ಯಾಚ್ ಹಾಕೋಣ, ಇಲ್ಲಾಂದ್ರೆ ಕಟ್ ಮಾಡಿ ಈ ರೀತಿ. ನಿಮ್ಗೆ ಇಲ್ಲಿ ಕೂಡ ಅಷ್ಟೇ ಚೆಸ್ಟ್ ಮೆಜರ್ಮೆಂಟ್ಗೆ ನ್ಯಾಚ್ ಹಾಕಂತೀನಿ. ಇಷ್ಟು ನಮ್ಗೆ ಇವಾಗ ಆಸ್ ಇಟ್ ಈಸ್ ನಾವು ಪೇಪರ್ ಅನ್ನ ಕಟ್ ಮಾಡ್ಕೊಂಡಿದೀವಿ. ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಮಾರ್ಜಿನ್ ಎಲ್ಲಿ ತಗೋಬೇಕಂತ ನಂತರ ಹೇಳ್ತೀನಿ ನಿಮ್ಗೆ, ಮಾರ್ಜಿನ್ ಎಲ್ಲಿ ತಗೋಬೇಕು ಅನ್ನೋದನ್ನ. ನೋಡಿ ಆಸ್ ಇಟ್ ಈಸ್ ನಾವು ಒಂದು ಪೇಪರ್ ಅಲ್ಲಿ ಕಟ್ ಮಾಡ್ಕೊಂಡಿದೀವಿ. ಇದರಲ್ಲಿ 2 ಪೀಸ್ ಇದೆ, ಒಂದೇ ಪೀಸ್ ಸಾಕು ನಿಮ್ಗೆ ಮೆಜರ್ಮೆಂಟ್. ಒಂದು ಇಟ್ಕೊಂಡ್ರು ಕೂಡ ನೀವು ನಡೆಯುತ್ತೆ. ನಾವಿವಾಗ ಇದರಲ್ಲಿ ಫ್ರಂಟ್ ಪಾರ್ಟ್ ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನಮ್ಗಿಲ್ಲಿ ಆರ್ಮೋಲ್ದು ಏನ್ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಡಿದೀವಿ ನಾವು, ಅದನ್ನ ಆಸ್ ಇಟ್ ಈಸ್ ನಾವು ಡ್ರಾ ಮಾಡ್ಕೋಬೇಕು. ಫ್ರಂಟ್ ಪಾರ್ಟ್ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ನೋಡಿ ಈ ರೀತಿ. ನೋಡಿ ಇಲ್ಲಿ ಕಾರ್ನರ್ ಸೈಡ್ ಅಲ್ಲಿ ಒಂದು ಲೈನ್ ಹಾಕೊಂಡು ಇಲ್ಲಿ ಒಂದು 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಒಂದು ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಓಕೆ, ನಾವು ಮಾಮೂಲಿ ಬ್ಲೌಸ್ಗೆ ಹೆಂಗ್ ತೆಗಿತೀವಲ್ಲ 4 ಡಾಟ್ ಬ್ಲೌಸ್ಗೆ ಅಷ್ಟೇ ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಹಾಗೆ ಇಲ್ಲಿ ನೆಕ್ ವಿಡ್ತು ನಾನು 2.25 ಇಂಚ್ ಇಟ್ಟಿದ್ದೀನಿ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅಲ್ಲಿ. ನೋಡಿ ಅದಕ್ಕೆ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕ್ತಾ ಇದ್ದೀನಿ. ನಮ್ಗೆ ನೆಕ್ ಲೆಂತ್ ಬಂದು ಎಷ್ಟಿದೆ, 6.5 ಇಂಚು. ನೋಡಿ 6.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನಮ್ಗೆ ಫ್ರಂಟ್ ನೆಕ್ ಡೀಪು ಅಥವಾ ಲೆಂತ್.
ಓಕೆ, ಇದಕ್ಕೆ ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತೀನಿ. ನೀವು ಯಾವ ಶೇಪ್ ಬೇಕಾದ್ರೂ ಮಾರ್ಕ್ ಅನ್ನ ಮಾಡ್ಕೋಬಹುದು, ಅದು ನಿಮ್ ಚಾಯ್ಸ್. ನೋಡಿ ನಾವು ಎಷ್ಟು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಇವಾಗ ಬಂದು ನಾವು ಚೆಸ್ಟ್ ಮೆಜರ್ಮೆಂಟ್ 38 ಇದ್ದಾಗ ಇದನ್ನ 4ನೇ ಒಂದು ಭಾಗ ಬಂದು ಎಷ್ಟು ಬರುತ್ತೆ, 9.5 ಬರುತ್ತೆ. ನಾವು 10.5 ಇಂಚ್ ಪ್ಲಸ್ 1 ಇಂಚ್ ಆಡ್ ಮಾಡಿ 10.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ 10.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ಇಲ್ಲಿಂದ 12.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ. ಹಾಗೆ ನೋಡಿ ಇದು ಸೆಕೆಂಡ್ ಡಾಟ್ ಪಾಯಿಂಟ್. ಇವಾಗ ಬಂದು ನಾವು ಅಫೆಕ್ಸ್ ಪಾಯಿಂಟ್ ಅನ್ನ 10.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದೀವಿ. ಇದನ್ನ 12.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ. ಟೋಟಲ್ ನಮಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು 14 ಇಂಚ್. ರೆಡಿ 14 ಇಂಚ್ ಬೇಕು. ಓಕೆ, ಇವಾಗ ಅಫೆಕ್ಸ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಅಫೆಕ್ಸ್ 38 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದನ್ನ 10ರಿಂದ ನಾವು ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, ನಮಗೆ 3.8 ಬರುತ್ತೆ. ನಾವು ಅಷ್ಟಕ್ಕೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಮಾರ್ಕಿಂಗ್. ಇದನ್ನ ಮಾಡ್ಕೋಬೇಕು ನಾವು ಕಟೋರಿ ಬ್ಲೌಸ್ ಆಗಿರೋದ್ರಿಂದ ನಮಗೆ ಕಟೋರಿ ಶೇಪ್ ಅನ್ನ ತೆಗಿಲಿಕ್ಕೆ ನಾವು ಇದಕ್ಕೆ ಕಟೋರಿ ಸೈಜ್ ಬಂದು ನಾನು ಇದಕ್ಕೆ 6 ಇಂಚು ಮಾರ್ಕ್ ಮಾಡ್ಕೊಂತೀನಿ. ನೋಡಿ ಇಲ್ಲಿಂದ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ನಾನು 6.25 ಇಂಚಿಗೆ ಒಂದು ಕಟೋರಿ ಶೇಪ್ಗೋಸ್ಕರ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾವು ನೆಕ್ ನೋಡಿ ಇಲ್ಲಿ ಫ್ರಂಟ್ ನೆಕ್ ಏನಿದೆ ಇಲ್ಲಿಂದ 1 ಇಂಚಿಗೆ ಒಂದು ಅಥವಾ 1.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿಂದ ನೋಡಿ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. ಓಕೆ, ಇವನ್ ಅಷ್ಟನ್ನು ನಾವು ಸೇರಿಸಬೇಕು. ನೋಡಿ ಈ ಲೈನ್ ಇದೆಯಲ್ಲ, ಇಲ್ಲಿಂದ ನಾವು ಇದು ನಮಗೆ ಮೇನ್ ಕಟೋರಿ ಶೇಪ್ ಅಲ್ಲ, ನಮಗೆ ಒಂದು ಪೇಪರ್ ಕಟ್ ಮಾಡ್ಕೊಂಡು ನಂತರ ನಾವು ಮೇನ್ ಶೇಪ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಇದು ನಮಗೆ ಮೇನ್ ಕಟೋರಿ ಶೇಪ್ ಅಲ್ಲ, ಇನ್ನೊಂದು ಪೇಪರ್ ಅಲ್ಲಿ ನಾವು ಮೇನ್ ಕಟೋರಿಯನ್ನ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ 1 ಇಂಚು ಅಥವಾ 1.25 ಇಂಚು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇದನ್ನ ನೋಡಿ ಸ್ವಲ್ಪ ಈ ಶೇಪ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದು ಬೆಲ್ಟ್ಗೋಸ್ಕರ. ಇದಕ್ಕೆ ನಾವು ಮಾರ್ಜಿನ್ ಎಲ್ಲಿ ತಗೊಂಡ್ಬೇಕನ್ನೋದು ಹೇಳ್ತೀನಿ. ಇವಾಗ ಬಂದು ಕಟ್ ಮಾಡೋಣ. ನಾವು ಎಷ್ಟು ಆಸ್ ಇಟ್ ಈಸ್ ಹೆಂಗಿದೆ ಹೆಂಗ್ ಕಟ್ ಮಾಡೋಣ. ನೋಡಿ ನಾನು 2 ಪೇಪರ್ ಇದೆ, 2 ಕೂಡ ಕಟ್ ಮಾಡ್ತಿದ್ದೀನಿ. ನೋಡಿ ಇದರಲ್ಲಿ 2 ಪೀಸ್ ಇದೆ, 1 ಪೀಸ್ ಮಾತ್ರ ತೆಗಿತೀನಿ. ನೋಡಿ ಇದು 1 ಪೀಸ್ ಇಂದ ಒಂದು ಸೈಡ್ ಇಂದ ನಾನು ತೆಗೆದಿಟ್ಬಿಡ್ತೀನಿ. ಇವಾಗ ಬಂದು ನಾವು ಮೇನ್ ಕಟೋರಿ ಶೇಪ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಇದನ್ನ ನಾವು ಆಸ್ ಇಟ್ ಈಸ್ ಇಟ್ಟು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ ಕೆಳಗಡೆಗೆ ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬರಬೇಕು, ಇಲ್ಲೊಂದು ಸ್ವಲ್ಪ ಗ್ಯಾಪ್ ಬರಬೇಕು. ಈ ರೀತಿ ನೀವು ಮಾರ್ಕ್ ಮಾಡ್ಕೊಳ್ಳಿ. ಇದು ಆಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಂಡಿದೀವಿ. ನಮಗೆ ಇಲ್ಲಿ ಅಫೆಕ್ಸ್ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ಅಫೆಕ್ಸ್ ಮೇನ್ ಡಾಟ್ ಪಾಯಿಂಟ್ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಲ್ಲ, ಇದು ನಮಗೆ ತುಂಬಾ ಇಂಪಾರ್ಟೆಂಟ್. ಮೊದಲಿಗೆ ಇದನ್ನ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಅಂದ್ರೆ ಅಡ್ಡ ಲೈನ್ ಹಾಕ್ಲಿಕ್ಕೆ ನೋಡಿ ಇಲ್ಲಿ ಅಫೆಕ್ಸ್ ಲೈನ್ ನಾವು ಮಾರ್ಕ್ ಮಾಡ್ಕೊಳ್ಳೇಬೇಕು. ಸ್ನೇಹಿತರೆ ಇವಾಗ ಬಂದು ನನಗೆ ಗೊತ್ತಿರೋ ಪ್ರಕಾರ ನಾನಿಲ್ಲಿ 1 ಇಂಚು ಅಥವಾ 1.25 ಇಂಚ್ ಎಕ್ಸ್ಟ್ರಾ ತಗೊಂಡ್ರೆ ಸಾಕು. ನೋಡಿ ಇಲ್ಲಿ 1 ಇಂಚು ಅಥವಾ 1.25 ಇಂಚು 1.25 ಇಂಚ್ ತಗೊಂಡ್ರು ಕೂಡ ಜಾಸ್ತಿ ಆಗ್ಬಹುದು, 1 ಇಂಚ್ ತಗೊಂಡ್ರು ಕೂಡ ಕರೆಕ್ಟ್ ಆಗುತ್ತೆ. ನೋಡಿ ನಾನು 1.25 ಇಂಚ್ ತಗೊಂತ ಇದ್ದೀನಿ. ಓಕೆ, ಇದನ್ನ ಇಲ್ಲಿ ಒಂದು ನಮ್ಗೆ 1/2 ಇಂಚ್ ಬೇಕು ಎಕ್ಸ್ಟ್ರಾ. ಇಲ್ಲೊಂದು 1/2 ಇಂಚ್ ಮಾರ್ಕಿಂಗ್, ಹಾಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಮಾರ್ಕಿಂಗ್ 1/2 ಇಂಚು. ಇಷ್ಟನ್ನ ನಾವು ಮಾರ್ಕ್ ಮಾಡ್ಕೊಂಡು ಇದನ್ನ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ನಾವು ಶೇಪ್ ಅನ್ನ ತೆಗಿಬೇಕು. ನೀವು 1.25 ಇಂಚ್ ಇಟ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಇಡಕ್ ಹೋಗ್ಬಿಡಿ. 1.5 ಇಂಚು ಇಟ್ರೆ ಅಂದ್ರೆ ಇಲ್ಲಿ ಜಾಸ್ತಿ ಆಗುತ್ತೆ ನಿಮಗೆ. ಹಾಗಾಗಿ ನೋಡಿ ಇಲ್ಲಿ ಕೂಡ ಅಷ್ಟೇ 1.25 ಇಂಚ್ ಇಟ್ಟಿದ್ದೀನಿ. ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಈ ತರ ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕಡಿ. ಇವಾಗ ಬಂದು ಇವೆರಡು ಸೆಂಟರ್ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಎಷ್ಟಿದೆ, ಇದು 9 ಇದೆ. 9ರ ಅರ್ಧ ಬಂದು 4.5 ಇಂಚ್ ಆಗುತ್ತೆ. 4.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ತರ ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ಇದು ನಮ್ಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ಕೆಳಗಡೆಗೆ 1.5 ಇಂಚು ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇದನ್ನ ಇಲ್ಲಿಗೆ ಸೇರ್ಸೋಣ.
ಓಕೆ, ಇಲ್ಲಿಂದ ಇಲ್ಲಿಗೆ ಇದನ್ನ ಸೇರಿಸ್ಬೇಕು. ಇದು ನಮಗೆ ಮೇನ್ ಕಟೋರಿ ಶೇಪು. ನಿಮಗೆ ಡಾಟ್ ಎಷ್ಟು ಬರುತ್ತೆ ಏನು ಅನ್ನೋ ಎಲ್ಲದನ್ನ ಹೇಳ್ತೀನಿ ನಾನು. ನೋಡಿ, ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ನಾವು ಇಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ. ಇದನ್ನ ನಾವು ಡಾಟ್ ಎಷ್ಟು ಬರುತ್ತೆ ಅಂತ ನೋಡೋದಾದ್ರೆ ನಮಗೆ ಫ್ರಂಟ್ ಪಾರ್ಟ್ ತಗೋಬೇಕು. ನೋಡಿ, ನಮಗೆ ವೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ನೋಡಿ. ನಮಗೆ ವೆಸ್ಟ್ ಮೆಜರ್ಮೆಂಟ್ ಬಂದು 30 ಇದೆ. 30ರಿಂದ 4 ಡಿವೈಡ್ ಮಾಡಿದ್ರೆ ನಮಗೆ 7.5 ಇಂಚ್ ಬರುತ್ತೆ. ನಮಗೆ 7.5 ಇಂಚು ರೆಡಿ ಬೇಕು. ನೋಡಿ, ಇಲ್ಲಿ ನಾನಿಲ್ಲಿ 1.25 ಇಂಚಿಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೆ. ಇಲ್ಲಿ ಅದಕ್ಕೆ ಲೈನ್ ಹಾಕ್ತೀನಿ. ನೋಡಿ, ಇದು ಫ್ರಂಟ್ ಪಾರ್ಟ್ ಅಲ್ಲಿ. ಇವಾಗ ನಮಗೆ ಇದು ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು. ನೋಡಿ, ಇದು ಎಷ್ಟಿದೆ ಅಲ್ಲಿಗೆ ನೋಡಿ 1/4 ಇಂಚ್ ಹೋಗುತ್ತೆ. ಇಲ್ಲ ಅಂದ್ರೆ 2 ಇಂಚ್ ಬರುತ್ತೆ. ನೋಡಿ, ಇಲ್ಲಿ 2 ಇಂಚ್ ಬರುತ್ತೆ. ನಮಗೆ ಬೇಕಾಗಿರೋದು 7.5 ಇಂಚು. ನೋಡಿ, ಈ ರೀತಿ ನಾವು ಫೋಲ್ಡ್ ಮಾಡಿದಾಗ ನಮಗೆ ಕರೆಕ್ಟಾಗಿ ಒಂದು ಡಾಟ್ ಬರುತ್ತೆ. ನೋಡಿ, 7.5 ಅಂದ್ರೆ ಅಲ್ಲಿಗೆ ಅಲ್ಲಿ ಒಂದು ಎಷ್ಟು 2 ಇದೆ. 2 ಅಂದ್ರೆ ಇಲ್ಲಿಗೆ 7.5 ಅಂದ್ರೆ ಎಷ್ಟು ಹೋಗ್ಬೇಕಾಗಿತ್ತು? 5.5 ಬೇಕಾಗುತ್ತೆ. ಅಂದ್ರೆ ನಮಗೆ ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಹೋಗುತ್ತೆ. ಇಲ್ಲಿ ಅಂದ್ರೆ ಅಲ್ಲಿಗೆ 2.25 ಬೇಕು ನಮಗೆ. ನೋಡಿ, 2.25 ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೆ. ಇಲ್ಲಿ 2.25, ಆ ಸೈಡ್ 2.25, ಅಲ್ಲಿಗೆ 5.5 ಆಗುತ್ತೆ. ಪ್ಲಸ್ 2 7.5 ಆಗುತ್ತೆ ಟೋಟಲ್. ನೋಡಿ, ಇಲ್ಲಿಗೆ ಇವಾಗ ಒಂದು ಲೈನ್ ಹಾಕ್ತೀನಿ. ಅಂದ್ರೆ ಇದು ಡಾಟ್. ನೋಡಿ, ಇಷ್ಟು ಡಾಟ್ ಬರುತ್ತೆ ನಿಮ್ಗೆ. ನೋಡಿ, ಇಲ್ಲಿ ಲೆಕ್ಕ ಹಿಡಿಯಂಗಲ್ಲ, ಯಾಕಂದ್ರೆ ಇಲ್ಲಿ ನಾವು ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ನೋಡಿ, ಅಂದ್ರೆ 2.5 ಇಂಚ್ ಡಾಟ್ ಬರುತ್ತೆ ಟೋಟಲ್. ಇದ್ರ ಲೆಕ್ಕ ಬರಲ್ಲ ನಮ್ಗೆ. ನೋಡಿ, ನೋಡಿ ಈ ತರ ನಾವು ಅಟ್ಯಾಚ್ ಮಾಡಿದಾಗ ನಮಗೆ ಕರೆಕ್ಟಾಗಿ 7.5 ಅಥವಾ 7.25 ಇಂಚ್, 1/4 ಇಂಚ್ ಹೆಚ್ಚು ಕಡಿಮೆ ಬಂದೇ ಬರುತ್ತೆ ನಮ್ಗೆ. ನೋಡಿ, 8 ಇಂಚ್ ಇದೆ. ಅಂದ್ರೆ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ಅಲ್ಲಿಗೆ ಹೋದ್ರೆ ನಮ್ಗೆ 7.5 7.25 ಬರುತ್ತೆ. 1/4 ಇಂಚ್ ಹೆಚ್ಚು ಕಡಿಮೆ ಬಂದೇ ಬರುತ್ತೆ. ನೋಡಿ, ಇವಾಗ ಮಾರ್ಜಿನ್ ಎಕ್ಸ್ಟ್ರಾ ಎಲ್ಲಿ ತಗೋಬೇಕು ಅನ್ನೋದು ನೋಡೋಣ. ಇದರಲ್ಲಿ ನೀವೇನು ಎಕ್ಸ್ಟ್ರಾ ಮಾರ್ಜಿನ್ ತಗೋಣ ಅವಶ್ಯಕತೆ ಇಲ್ಲ. ಇವೆರಡು ಪಾರ್ಟ್ ಅಲ್ಲಿ ನೀವೇನು ಕ್ರಾಸ್ ವೆಟ್ ಕಟಿಂಗ್ ಮಾಡಿರ್ತಾರಲ್ಲ, ಇಲ್ಲಿ ನೀವು 2 ಕಡೆಗೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ತಗೋಬೇಕು. ನೋಡಿ, ಇಲ್ಲಿ ಎಕ್ಸ್ಟ್ರಾ ಬರುತ್ತಲ್ಲ, ಇಲ್ಲಿ 2 ಸೈಡ್ ನಾವು ಎಕ್ಸ್ಟ್ರಾ ಮಾರ್ಜಿನ್ ಅನ್ನ ತಗೋಬೇಕಾಗುತ್ತೆ. ಸ್ಲೀವ್ ಕಟ್ ಮಾಡೋಣ. ಸ್ಲೀವ್ ಒಂದು ಕಟ್ ಮಾಡ್ಬಿಡೋಣ. ನೋಡಿ, ಇದು ನನಗೇನು ಅವಶ್ಯಕತೆ ಇಲ್ಲ ಪೇಪರ್ ಕಟಿಂಗ್. ಹಾಗಾಗಿ ನಾನು ಸ್ಲೀವ್ ನ ನಿಮಗೆ ಒಂದ್ ಸೈಡ್ ಅಷ್ಟೇ ಮಾರ್ಕ್ ಮಾಡಿ ತೋರಿಸ್ತೀನಿ. ಒಂದ್ ಸೈಡ್ ನಿಮಗೆ ಇಂಪಾರ್ಟೆಂಟ್ ಇದ್ರೆ ಸಾಕು. ಸ್ಲೀವ್ ಕಟ್ ಮಾಡ್ಲಿಕ್ಕೆ ಮೊದಲಿಗೆ ನಾವು ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೋಣ. ನೋಡಿ, ಇದು ಕ್ರಾಸ್ ಇದೆ ಪೇಪರ್. ನಮ್ಗೆ ಸ್ಲೀವ್ ಲೆಂತ್ ಬಂದು ಎಷ್ಟಿದೆ ಅಳತೆ ಮೆಜರ್ಮೆಂಟ್ ಅಲ್ಲಿ 10 ಇಂಚ್ ಇದೆ. 10 ನೋಡಿ 10.5 ಇಂಚ್ ಮಾರ್ಕ್ ಮಾಡ್ಕೊಂತೀನಿ. ಎಕ್ಸ್ಟ್ರಾ 1/2 ಇಂಚು ಮಾರ್ಜಿನ್. ನೋಡಿ, ಇದಕ್ಕೆ ಕ್ಯಾಪ್ ಹೈಟ್ ಬಂದು ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಕ್ಯಾಪ್ ಹೈಟ್ ಅಂದ್ರೆ ಸ್ಲೀವ್ ಕ್ರಾಸ್ ಅಂತಿರಲ್ಲ, ಅದು ಕ್ಯಾಪ್ ಹೈಟ್ ಬಂದು ನಾನು 3.5 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತೀನಿ. ನಮ್ಗೆ ಆರ್ಮೋಲ್ ಬಂದು ಎಷ್ಟಿದೆ? 8 ಇಂಚ್ ಇದೆ. ಅಂದ್ರೆ 16 ಇದೆ. 16 ಬಂದು 8 ಆಗುತ್ತೆ. ನೋಡಿ, 8 ಈ ರೀತಿ ನಾವು ಇಟ್ಟು ಮಾರ್ಕ್ ಮಾಡ್ಕೋಣ. ಇಲ್ಲಿ ನಮಗೆ 1 ಇಂಚ್ ಕಡಿಮೆ ಬರ್ಬೇಕು. ನೋಡಿ, 7.25 ಇಂಚು, 1.25 ಇಂಚು, 1 ಇಂಚು ಕಡಿಮೆ ಬರ್ಬೇಕು. ಫಿಟ್ಟಿಂಗ್ ಬಂದು 5.5, 11 ಇದೆ, 5.5. ಅಲ್ಲಿಗೆ 1.5 ಇಂಚು ನಾವು ಮಾರ್ಜಿನ್ ಎಕ್ಸ್ಟ್ರಾ ತಗೋಣ. ಇದು ನಮಗೆ ಅವಶ್ಯಕತೆ ಇಲ್ಲ, ನಿಮಗೆ ತೋರ್ಸ್ಲಿಕ್ಕೋಸ್ಕರ ಕಟ್ ಮಾಡ್ತಿದ್ದೀನಿ. ಹಾಗಾಗಿ ಮಾರ್ಜಿನ್ ಜಾಸ್ತಿ ಬಿಟ್ಟು ಏನು ಕಟ್ ಮಾಡ್ತಿಲ್ಲ. ಹಾಗೆ ನಿಮ್ಗೆ ಈ ತರ ಒಂದು ಸ್ಕೇಲ್ ಇದ್ರೆ ತುಂಬಾ ಈಸಿಯಾಗಿ ನೀವು ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ, ಈ ರೀತಿ ಇಟ್ಕೊಂಡು ನೋಡಿ, ಇಲ್ಲಿ ನಿಮಗೆ 1/4 ಇಂಚು ಕೆಳಗಡೆ ಡೌನಿಂಗ್ ಕೂಡ ಬರುತ್ತೆ. ಇದು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಸ್ಲೀವ್ ಅನ್ನ ಕಟ್ ಮಾಡಬಹುದು. ನೋಡಿ, ಈ ತರದ್ ಬೇಕಂದ್ರೆ ಈ ಸೈಡ್ ಅಲ್ಲಿ ವಿಡಿಯೋ ಸೈಡ್ ಅಲ್ಲಿ ಲಿಂಕ್ ಬರ್ತಾ ಇರುತ್ತೆ. ನೀವು ಅಥವಾ ಅಮೆಜಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಎಲ್ಲಾದ್ರೂ ಕೂಡ ನೀವು ಬೈ ಮಾಡಬಹುದು. ನೋಡಿ, ಇದನ್ನ ಸೆಕೆಂಡ್, ಇದು ಫ್ರಂಟ್ ಶೇಪ್. ನೋಡಿ, ಈ ತರ ತುಂಬಾ ಈಸಿಯಾಗಿ ನೀವು ಡ್ರಾ ಮಾಡಬಹುದು ಶೇಪ್ ಅನ್ನ. ನೋಡಿ, ಕಟ್ ಮಾಡ್ತಾ ಇದ್ದೀನಿ. ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ, ಕರೆಕ್ಟ್ ಆಗಿ ನಾವು ಕಟ್ ಮಾಡಿದ್ದು ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ ಹೇಳಿ. ನೋಡಿ, ಇದರಲ್ಲಿ ನಾನು ಸೆಕೆಂಡ್ ಶೇಪ್ ಕಟ್ ಮಾಡಲ್ಲ, ಯಾಕಂದ್ರೆ ಇದು ಫ್ರಂಟ್ ಮಾತ್ರ ನಾನು ಇದು ಪೇಪರ್ ತಗೊಂಡಿದ್ದೀನಿ. ಇವಾಗ ಒಂದ್ಸರಿ ನಾವು ಚೆಕ್ ಮಾಡೋಣ, ನಾವೇನ್ ಕಟ್ ಮಾಡಿದೀವಲ್ಲ ಅದು ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸರಿ ಚೆಕ್ ಮಾಡೋಣ. ನೋಡಿ, ನಾನು ಬ್ಯಾಕ್ ಪಾರ್ಟ್ ಅನ್ನ ತಗೊಂತಾ ಇದ್ದೀನಿ. ಇವಾಗ ಒಂದ್ಸರಿ ಚೆಕ್ ಮಾಡೋಣ.
ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, ಇಲ್ಲಿಗೆ ನಾನು ಮ್ಯಾಚ್ ಹಾಕಂತೀನಿ. ಇಲ್ಲಿ ಫಿಟ್ಟಿಂಗ್ ಇದು ಮೇನ್ ಫಿಟ್ಟಿಂಗು. ನೋಡಿ ಈ ರೀತಿ ನಾವು ಮೆಜರ್ಮೆಂಟ್ ಅನ್ನ ನೋಡೋಣ, ಕರೆಕ್ಟಾಗಿ ಬರಬೇಕು. ನೋಡಿ ಕರೆಕ್ಟಾಗಿ ಬರ್ತಾ ಇದೆ, ಎಲ್ಲಿ ಕೂಡ ಡಿಫರೆನ್ಸ್ ಇಲ್ಲ. ನಾವು ಕಟ್ ಮಾಡಿರೋ ಮೆಥಡ್ ಕರೆಕ್ಟಾಗಿ ಕಟ್ ಮಾಡ್ಬೇಕು. ಇದೇ ರೀತಿ ನೀವು ಕಟ್ ಮಾಡಿ ಖಂಡಿತ ನೀವು ಬ್ಲೌಸ್ ಕಟಿಂಗ್ ಅನ್ನ ಪರ್ಫೆಕ್ಟ್ ಆಗಿ ಮಾಡ್ತೀರಾ. ನಾನು ನಿಮಗೆ ಇದ್ರದ್ದೇ ನೆಕ್ಸ್ಟ್ ವಿಡಿಯೋ ಬಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಲೈನಿಂಗ್ ಕಟ್ ಮಾಡಿದ್ದೀನಿ. ಹಾಗೆ ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಹೊಸಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ದೇನೇ ಡೌಟ್ಸ್ ಇದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.